ನಾವು ನಮ್ಮ ತಂದೆ ತಾಯಿ ಸಾಯಿರಂತ ಆಸೆ ಪಡ್ತೀವಿ. ನೋಡ್ಬೇಕು ನೀವು, ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಳು 2 ಜನ ನೆನ್ನೆಯಿಂದ ಅವಳನ್ನ 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದ್ರೆ ತುಂಬಾ ಪ್ರೀತಿ ಇತ್ತು ಅವಳಿಗೆ, ತುಂಬಾ ಪ್ರೀತಿ. ಅಂದ್ರೆ 20 ವರ್ಷ ಆದ್ರೂ 3 ಟೈಮು ಅನ್ನ ತಿನ್ನಿಸ್ತಿದ್ವಿ, ಊಟ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವಳು ನೋಡ್ಬೇಕಿತ್ತು ನೀವು, ಅವಳು ನೋಡಿದ್ರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಈಗ ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರ, ಅದಕ್ಕಿಂತ ನೋಡ್ಬೇಕು ನೀವು. ನನ್ನ ಆ ಇನ್ಸಿಡೆಂಟ್ ಅಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನನ್ನ ಮಗನ ಇದು ಮಾಡಕ್ಕೆ ಬಂದಿದ್ರು, ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನ ಇಲ್ಲಿ ಏನು ಆತರ ಸೀನ್ಗಳನ್ನ ಕೊಡ್ಬೇಕಿಲ್ಲ. ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂತ ನನ್ನ 11 ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು, ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಪೂರಾ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಉಪ ಚೀಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋ ಅಂತ ಒಂದು ನೆಸೆಸಿಟಿ ಇರ್ಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಇವ್ರುಗಳು ಹುಡುಗರುಗಳು ಹೋಗಿದ್ದಾರೆ. ನಾವು ನಮ್ಮ ತಂದೆ ತಾಯಿ ಸಾಯಿರಂತ ಆಸೆ ಪಡ್ತೀವಿ. ನೋಡ್ಬೇಕು ನೀವು, ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಳು 2 ಜನ ನೆನ್ನೆಯಿಂದ ಅವಳನ್ನ 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದ್ರೆ ತುಂಬಾ ಪ್ರೀತಿ ಇತ್ತು ಅವಳಿಗೆ, ತುಂಬಾ ಪ್ರೀತಿ. ಅಂದ್ರೆ 20 ವರ್ಷ ಆದ್ರೂ 3 ಟೈಮು ಅನ್ನ ತಿನ್ನಿಸ್ತಿದ್ವಿ, ಊಟ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವಳು ನೋಡ್ಬೇಕಿತ್ತು ನೀವು, ಅವಳು ನೋಡಿದ್ರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಈಗ ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರ, ಅದಕ್ಕಿಂತ ನೋಡ್ಬೇಕು ನೀವು. ನನ್ನ ಆ ಇನ್ಸಿಡೆಂಟ್ ಅಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನನ್ನ ಮಗನ ಇದು ಮಾಡಕ್ಕೆ ಬಂದಿದ್ರು, ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನ ಇಲ್ಲಿ ಏನು ಆತರ ಸೀನ್ಗಳನ್ನ ಕೊಡ್ಬೇಕಿಲ್ಲ. ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂತ ನನ್ನ 11 ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು, ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಪೂರಾ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಉಪ ಚೀಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋ ಅಂತ ಒಂದು ನೆಸೆಸಿಟಿ ಇರ್ಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಇವ್ರುಗಳು ಹುಡುಗರುಗಳು ಹೋಗಿದ್ದಾರೆ. ನಾವು ನಮ್ಮ ತಂದೆ ತಾಯಿ ಸಾಯಿರಂತ ಆಸೆ ಪಡ್ತೀವಿ. ನೋಡ್ಬೇಕು ನೀವು, ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಳು 2 ಜನ ನೆನ್ನೆಯಿಂದ ಅವಳನ್ನ 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದ್ರೆ ತುಂಬಾ ಪ್ರೀತಿ ಇತ್ತು ಅವಳಿಗೆ, ತುಂಬಾ ಪ್ರೀತಿ. ಅಂದ್ರೆ 20 ವರ್ಷ ಆದ್ರೂ 3 ಟೈಮು ಅನ್ನ ತಿನ್ನಿಸ್ತಿದ್ವಿ, ಊಟ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವಳು ನೋಡ್ಬೇಕಿತ್ತು ನೀವು, ಅವಳು ನೋಡಿದ್ರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಈಗ ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರ, ಅದಕ್ಕಿಂತ ನೋಡ್ಬೇಕು ನೀವು. ನನ್ನ ಆ ಇನ್ಸಿಡೆಂಟ್ ಅಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನನ್ನ
ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು, ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನ ಇಲ್ಲಿ ಏನು ಆತರ ಸೀನ್ಗಳನ್ನ ಕೊಡ್ಬೇಕಲ್ಲ, ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂತ ನನ್ನ 11 ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು, ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಪೂರ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಉಪ ಚೀಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವಾ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋ ಅಂತ ಒಂದು ನೆಸೆಸಿಟಿ ಇರ್ಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಇವ್ರುಗಳು ಹುಡುಗರುಗಳು ಹೋಗಿದ್ದಾರೆ. ನಾವು ನಮ್ಮ ತಂದೆ ತಾಯಿ ಸಾಯಿತು ಆಸೆ ಪಡ್ತೀವಿ. ನೋಡ್ಬೇಕು ನೀವು, ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಳು 2 ಜನ ನಿನ್ನೆಯಿಂದ ಅವಳನ್ನ 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದ್ರೆ ತುಂಬಾ ಪ್ರೀತಿ ಇತ್ತು ಅವಳಿಗೆ. ತುಂಬಾ ಪ್ರೀತಿ ಅಂದ್ರೆ 20 ವರ್ಷ ಆದ್ರೂ 3 ಟೈಮ್ ಅನ್ನ ತಿನ್ನಿಸ್ತಿದ್ವಿ. ಊಟ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವಳು ನೋಡ್ಬೇಕಿತ್ತು ನೀವು. ಅವಳು ನೋಡಿದ್ರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರ. ಅದಕ್ಕಿಂತ ನೋಡ್ಬೇಕು ನೀವು. ನನ್ನ ಆ ಇನ್ಸಿಡೆಂಟ್ ಅಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು, ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನ ಇಲ್ಲಿ ಏನು ಆತರ ಸೀನ್ಗಳನ್ನ ಕೊಡ್ಬೇಕಲ್ಲ, ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂತ ನನ್ನ 11 ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು, ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಪೂರ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಉಪ ಚೀಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವಾ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋ ಅಂತ ಒಂದು ನೆಸೆಸಿಟಿ ಇರ್ಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಇವ್ರುಗಳು ಹುಡುಗರುಗಳು ಹೋಗಿದ್ದಾರೆ. ನಾವು ನಮ್ಮ ತಂದೆ ತಾಯಿ ಸಾಯಿತು ಆಸೆ ಪಡ್ತೀವಿ. ನೋಡ್ಬೇಕು ನೀವು, ನನ್ನ ಹೆಂಡತಿ ಪರಿಸ್ಥಿತಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಳು 2 ಜನ ನಿನ್ನೆಯಿಂದ ಅವಳನ್ನ 2 ಜನ ಹಿಡ್ಕೊಂಡು ತಿರ್ಗಾಡ್ಕೊಂಡು ತಿನ್ನಿಸ್ತಿದ್ದಾರೆ. ಅವಳು ಮಗ ಅಂದ್ರೆ ತುಂಬಾ ಪ್ರೀತಿ ಇತ್ತು ಅವಳಿಗೆ. ತುಂಬಾ ಪ್ರೀತಿ ಅಂದ್ರೆ 20 ವರ್ಷ ಆದ್ರೂ 3 ಟೈಮ್ ಅನ್ನ ತಿನ್ನಿಸ್ತಿದ್ವಿ. ಊಟ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವಳು ನೋಡ್ಬೇಕಿತ್ತು ನೀವು. ಅವಳು ನೋಡಿದ್ರೆ ಇವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ಅವಳನ್ನ ಬ್ಯಾಡ್ ಕಾಮೆಂಟ್ ಹಾಕ್ಸ್ತಾರ. ಅದಕ್ಕಿಂತ ನೋಡ್ಬೇಕು ನೀವು. ನನ್ನ ಆ ಇನ್ಸಿಡೆಂಟ್ ಅಲ್ಲಿ ಆಗಿರೋದು ಪೂರಾ ಇದನ್ನ ಜವಾಬ್ದಾರಿತ ಹೊಣೆನ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಆಗಿರೋದು. ಕರ್ನಾಟಕ ಸರ್ಕಾರದವರೇ ಮಾಡಿರೋದಂತ ಒಂದು ಕೊಲೆ ಇದು. ನಾನು ಇಷ್ಟನ್ನೇ ಹೇಳ್ತಿದ್ದೀನಿ, ಸರ್ಕಾರದವರೇ ಮಾಡಿರೋ ಇದು ಕೊಲೆ. ಎಷ್ಟು ಸರ್ಕಾರಕ್ಕೆ ಈ ಲೆವೆಲ್ ಇದ್ದು ಇದೇ ಒಂದು ಇನ್ಸಿಡೆಂಟ್ಗೆ ನನ್ನ ಮಗನ್ನ ಇದು ಮಾಡಕ್ಕೆ ಬಂದಿದ್ರು, ಏನು ಅಂತ್ಯ ಸಂಸ್ಕಾರಕ್ಕೆ ಮಾಡಕ್ ಬಂದಿದ್ರು. ಅಂತ್ಯ ಸಂಸ್ಕಾರಕ್ಕೆ 150-200 ಜನನ ಕಳಿಸಿದ್ರು ಪೊಲೀಸ್ಗೆ. ಇದನ್ನ ಇಲ್ಲಿ ಏನು ಆತರ ಸೀನ್ಗಳನ್ನ ಕೊಡ್ಬೇಕಲ್ಲ, ಅದೇ ಒಂದು ಇದನ್ನ ಅಲ್ಲಿ ಕೊಟ್ಟಿದ್ರೆ, ಅದೇ ವಿಧಾನಸೌಧ ಗೇಟ್ ಹತ್ರ ಕೊಟ್ಟಿದ್ರೆ ಇಂತ ನನ್ನ 11 ಮಕ್ಕಳದ ಪ್ರಾಣನ ಎಷ್ಟಾದ್ರೂ ಸರ್ವೆ ಮಾಡ್ಬೋದಿತ್ತು. ಇದು ಇವರು ಸರ್ಕಾರದ ಮಾಡ್ತಾ ಇರೋದು, ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಒಂದು ಇದಾಗಿರೋ ಅಂತ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಪೂರ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಉಪ ಚೀಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವಾ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋ ಅಂತ ಒಂದು ನೆಸೆಸಿಟಿ ಇರ್ಲಿಲ್ಲ. ಯಾರು ಇವ್ರು ಕರೆಯೋ ಹೊತ್ತಿಗೆ, ಪ್ರೋಗ್ರಾಮ್ ಮಾಡೋ ಹೊತ್ತಿಗೆ ಇವ್ರುಗಳು ಹುಡುಗರುಗಳು
ಹೋಗಿದ್ದಾರೆ.